ಆತ್ಮೀಯರೇ ನಮಸ್ತೆ. ಈ ದಿನ ನಮ್ಮ ಹೊಲದಲ್ಲಿ ಕಬ್ಬು ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿದ್ದೇವೆ. ಅದರ ಜೊತೆಗೆ ಈ ಕಡಲೆಯನ್ನು ನಾವು ಮುಖ್ಯ ಬೆಳೆಯನ್ನು ಕಡಲೆಯನ್ನು ಮಿಶ್ರ ಬೆಳೆಯಾಗಿ ಅಲ್ಲಿ ಬೆಳೀತಾ ಇದ್ದಾವೆ. ಈ ಕಡಲೆ ಅನ್ನುವಂಥದ್ದು ಏನಪ್ಪ ಅಂತಂದರೆ ದ್ವಿದಳ ಧಾನ್ಯ. ಈ ದ್ವಿದಳ ಧಾನ್ಯದವನ್ನು ನಾವು ಕಡಲೆ ಬೆಳೆಯಾಗಿ ಆರ್ಥಿಕ ಬೆಳೆಯಾಗಿ ನಾವು ಇಡೀ ಕಬ್ಬಿನ ತೋಟದಲ್ಲಿ ಕೈಗಾಳು ಹಾಕೋದ್ರ ಮೂಲಕ ಈ ಬೆಳೆಯನ್ನು ಬೆಳೀತಾ ಇದ್ದೇವೆ. ಇದು ಮಿಶ್ರ ಬೆಳೆ ಅಂತ ತಿಳ್ಕೊಂಡು ಬೆಳೀತಾ ಇದ್ದೇವೆ. ಈ ಮಿಶ್ರ ಬೆಳೆ ಮಾಡೋದ್ರ ಮೂಲಕ ಕಬ್ಬಿನ ಇಳುವರಿಯನ್ನು ಹೆಚ್ಚು ಮಾಡ್ಬೋದು. ಇದರ ಜೊತೆಗೆ ಕಡಲೆ ತೆಗೆದ ನಂತರ ಕಡಲೆ ಪೀಕ್ ಬಂದ ನಂತರ ತೆಗೆದ ನಂತರ ಇದರಲ್ಲಿರುವಂಥ ಅನೇಕ ಎಲೆಗಳಿರ್ಬೋದು, ಇದರಲ್ಲಿರುವ ಹುಳಿ ಪದಾರ್ಥ ಇರ್ಬೋದು, ಇದರ ಬೇರು ಸಹಿತ ಏನಪ್ಪ ಅಂತಂದರೆ ಇದು ಈ ಬಿತ್ತಿರೋ ಬೇರು ಸಹಿತ ನೆಲವನ್ನು ಸಡಿಲಗೊಳಿಸಿ ಆ ಕಬ್ಬಿನ ಬೆಳೆಗೆ ಸಹಾಯಕ ಮಾಡ್ತದೆ ಅನ್ನುವಂಥದ್ದನ್ನು ನಾವು ಸ್ವತಃ ಕಂಡಿದ್ದೇವೆ. ಇದ್ರ ಮೂಲಕ ಕಬ್ಬಿನ ಬೆಳೆ ಇನ್ನೂ ಫಲವತ್ತಾಗಿ ಚೆನ್ನಾಗಿ ಬೆಳೀತಾ ಇದೆ. ಧನ್ಯವಾದಗಳು.